ಇಂದು ಮಳೆರಾಯನ ಕೃಪಾ ಆಶೀರ್ವಾದದಿಂದ ಇಡೀ ಭೂಮಿ ತಾಯಿ ತನ್ನ ಮಡಿಲನ್ನು ಹಚ್ಚ ಹಸಿರುಗೊಳಿಸಿ ತಂಪಾದ ಗಾಳಿಯ ಜೊತೆಗೆ ವಾತಾವರಣವನ್ನು ತಂಪು ಮಾಡಿದಂಥ ಮಳೆರಾಯನಿಗೆ ಕೋಟಿ ಕೋಟಿ ನಮನಗಳು. ಯಾಕಪ್ಪ ಅಂದರೆ ಜೂನಲ್ಲಿ ಹೋದಂಥ ಮಳೆ ಆಗಸ್ಟ್ ಆದರೂ ಬಂದಿರಲಿಲ್ಲ. ಆಗಸ್ಟಿನ ಮೊದಲನೇ ವಾರದಲ್ಲಿ ಸರಿಯಾದಂಥ ಮಳೆ ಸುರಪುರಾದ್ಯಂತ ಮಳೆಯಾಗಿದೆ. ರೈತರ ಮುಖದಲ್ಲಿ ಮಂದಾಸವನ್ನು ತುಂಬಿದ ಕ್ಷಣ ಅಂತ ಹೇಳ್ಬೋದು. ಯಾಕಂದರೆ ರೈತನಕ್ಕಿಂತ ಮುಖ್ಯವಾಗಿ ಬೆಳೆ ತಮ್ಮ ಮುಖವನ್ನು ನೆಲಕ್ಕೆ ಮಾಡಿಗೆಸಿ ಜೋತು ಬಿದ್ದಿದ್ದವು. ಇವತ್ತು ಬೆಳೆ ಎಲ್ಲ ಬೆಳೆಗಳು ಇವತ್ತು ಮುಗಿಲು ನೋಡ್ತಕ್ಕಂಥ ಪರಿಸ್ಥಿತಿಯನ್ನು ಉದ್ಭವವಾಗಿದೆ. ಅಂಥ ಮಳೆರಾಯನಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದರೂ ಸಾಲದು. ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ರೈತರು ಹೆಚ್ಚೆಚ್ಚು ತಮ್ಮ ಹೊಲ ಸುತ್ತಮುತ್ತ ಗಿಡ ಮರಗಳನ್ನು ಬೆಳೆಸುವುದರ ಜೊತೆಗೆ ಪರಿಸರವನ್ನು ಬೆಳೆಸಬೇಕಾಗಿ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಳೆ ಚೆನ್ನಾಗಾಗಿದೆ. ಈಗ ರೈತರಿಗೆ ಒಂದು ಸಂತೋಷದ ಸಂಗತಿ, ಗೊಬ್ಬರ ಹಾಕೋದಾಗಿರ್ಬೋದು, ಎಡಿ ಚಕ್ಕಿಗಳು ಮಾಡೋದಾಗಿರ್ಬೋದು, ಕುಂಟಿ ಕೂರಿಗೆಗೆ ಗೊಬ್ಬರ ಬಿತ್ತೋದಾಗಿರ್ಬೋದು, ಎಲ್ಲ ರೈತರು ಕೆಲಸ ಕಾರ್ಯಗಳಲ್ಲಿ ಇನ್ನೇನು ನಾಳೆ ನಾಡ್ದು ತೊಡಗಲಿದ್ದಾರೆ. ಎಲ್ಲ ರೈತ ಬಾಂಧವರಲ್ಲಿ ಈಗ ಹಸಿ ಇರೋದಂಥ ಸಂದರ್ಭದಲ್ಲಿ ಎಲ್ಲರೂ ಗೊಬ್ಬರ ಹಾಕಿದರೆ ಉತ್ತಮವಾದ ಬೆಳೆ ಬೆಳೆಯೋಕ್ಕೆ ಸಾಧ್ಯವಾಗ್ತದಂತ ಎಲ್ಲ ರೈತರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.